ಓಕೆ, ನಾನು ಹೋಗಿ ಬರ್ತೀನಿ. ಹೋಗಿ ಬರ್ತೀಯಾ? ಎಲ್ಲಿಗೆ? ಅಲ್ಲ, ಇಷ್ಟೊತ್ತರಲ್ಲಿ ಗಂಡಗೆ ಹೇಳೋವಂಥ ಮಾತಾ ಇದು? ಹೌದು, ಇಷ್ಟೊತ್ತರಲ್ಲಿ ಎಲ್ಲಿಗೆ ನಿನ್ನ ಸವಾರಿ? ಟೆನ್ಷನ್ ಆಗೋ ಅಗತ್ಯ ಇಲ್ಲ, ನಾನು ಹೋಗ್ತಿದ್ದು ನಿಮ್ಮ ಚಿಕ್ಕಮ್ಮನ ಮನೆಗೇನೆ. ಸರಿ, ಯಾಕೆ ಒಳ್ಳೆ ಸಸ್ಪೆನ್ಸ್ ಮೂವಿ ಥರ ಡೈಲಾಗ್ ಹೊಡಿತಿದ್ಯಾ? ಇಷ್ಟೊತ್ತಲ್ಲಿ ಅಲ್ಲೇನು ಕೆಲಸ ನಿನಗೆ? ಪಾಪ ಅಮೂಲ್ಯ ಬೇಜಾರಲ್ಲಿದ್ದಾಳೆ, ಅದಕ್ಕೆ ಅಕ್ಕ ತಂಗಿ ಸೇರಿ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಹೋಗಿ ಬರೋಣ ಅಂತ. ಅತ್ತೆಗೆ ಬೇರೇನೋ ಕಾರಣ ಹೇಳಿದ್ದೀನಿ, ನೀವು ಮ್ಯಾನೇಜ್ ಮಾಡಿಬಿಡಿ ಆಯಿತಾ? ಬೇರೇನೋ ಕಾರಣ ಹೇಳೋಕ್ಕೆ ಮುಂಚೆ ನನ್ನನ್ನು ಕೇಳಬಾರ್ದಾ? ಈಗೆಲ್ಲ ಹೇಳಾದ್ಮೇಲೆ ನಾನು ಮ್ಯಾನೇಜ್ ಮಾಡಬೇಕಾ? ನೀವು ನನ್ನ ಲವ್ಲಿ ಹಬ್ಬಿ ಅಲ್ವಾ? ಅಂದರೆ ಲವ್ಲಿ ಅಲ್ಲದೆ ಇರೋ ಹಬ್ಬಿ ಇನ್ನೊಬ್ಬ ಯಾರೋ ಇದನಾ? ಥೂ ಹೋಗಿಪ್ಪ, ಏನೇನೋ ಸಿಲಿ ಜೋಕ್ಸ್ ಎಲ್ಲ ಮಾಡ್ತೀರಾ. ಸಡನ್ನಾಗಿ ಮ್ಯಾನೇಜ್ ಮಾಡು ಅಂದರೆ ನನ್ನ ಕೈಲಿ ಆಗಲ್ಲ. ನೀನುಂಟು, ನಿಮ್ಮ ಅತ್ತೆ ಉಂಟು. ನಾನು ಅಮೂಲ್ಯನ ಸಮಾಧಾನ ಮಾಡೋಕ್ಕೆ ಹೋಗ್ತಾ ಇರುವಾಗ ನನಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ? ಯಾವುದೋ ಒಂದು ರೂಟಲ್ಲಿ ಸೆಂಟಿಮೆಂಟಲ್ಲಿ ನನ್ನ ಕಟ್ಟಾಕ್ಬಿಡ್ತೀಯಲ್ವಾ? ನನಗೋಸ್ಕರ ಅಲ್ಲ, ಪಾಪ ಅಲ್ವಾ ಅಮೂಲ್ಯ? ಹೌದು, ಪಾಪನೇ. ಲಂಚಿಗೆ ಹೋದಾಗ ಅವಳು ಒಂದು ತುತ್ತು ಕೂಡ ಸರಿ ತಿಂದಿಲ್ಲ. ನಾನು ಹುಡುಗಿರ ಬಗ್ಗೆ ಒಂದು ಥರ ಯೋಚನೆ ಮಾಡೋ ಹುಡುಗ ಅಲ್ಲ. ಆದರೆ ನನಗೆ ಯಾಕೋ ಈ ಸಾಹಿತ್ಯ ಮತ್ತು ವೇದಾಂತದ್ದು ಸರಿ ಬರ್ತಿಲ್ಲ. ನನ್ನ ಎದುರಿಗೇನಾದರೂ ಅವಳು ವೇದಾಂತ ಅಣ್ಣನ ಜೊತೆ ಅಮೂಲ್ಯಂಗೆ ನೋವಾಗಿ ನಡ್ಕೊಂಡ್ರೆ ಹೋಗಿ ದಬ್ಬಾಯಿಸಿ 2 ಬಾರಿಸ್ಬಿಡ್ತೀನಿ ಅಷ್ಟೇ. ಬನ್ನಿ. ಅದಕ್ಕೆ ನಿಮ್ಮ ಜೊತೆ ನಾನು ಬರಲಾ? ನನಗೆ ವಿಷಯ ಗೊತ್ತು, ನಾನು ವಿಕ್ಕಿ ಅವ್ರನ್ನ ಕಳ್ಕೊಂಡಿದ್ದೀನಿ. ಕಳ್ಕೊಳ್ಳೋದ್ರ ಹಿಂದೆ ಎಷ್ಟು ನೋವಿರುತ್ತೆ ಅಂತ ನನಗೆ ಮಾತ್ರ ಗೊತ್ತು. ಈಗ ಅಮೂಲ್ಯ ಹೇಗೆ ಫೀಲ್ ಮಾಡ್ತಿದ್ದಾಳಂತ ಐ ಕ್ಯಾನ್ ಎಕ್ಸ್ಪೆಕ್ಟ್. ಅದೆಲ್ಲ ಕರೆಕ್ಟ್ ಸಾರಿಕಾ, ಆದರೆ ಏನೂ ಇಲ್ಲ. ಅದಕ್ಕೆ ಎಷ್ಟೇ ಆದರೂ ಅವಳು ನನ್ನ ಕಸಿನ್, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು, ಆದರೆ ಇಂಥ ಟೈಮಲ್ಲಿ ತಮಾಷೆ ನೋಡುವಷ್ಟಲ್ಲ. ಇದೆಲ್ಲ ಮಾತಾಡೋಕ್ಕೆ ಚೆನ್ನಾಗಿರುತ್ತೆ ಸಾರಿಕಾ, ಆದರೆ ನಿಂದು ಅಮೂಲ್ಯಂದು ಹಿಸ್ಟ್ರಿ. ಸಾಧಕ್ ಇರಿ, ಅವಳು ಹೇಳೋದು ಸರಿಯಾಗೇ ಇದೆ. ಸರಿ ಸಾರಿಕಾ, ಬಾ. ಎಲ್ಲಿ ಕರ್ಕೊಂಡು ಹೋಗ್ತಿದೆ? ಚಳಿ ಆಗ್ತದೆ. ನೀನು ಮೆಟ್ಲೆಲ್ಲ ಹತ್ತಿಸ್ತಿರೋದು ನೋಡಿದ್ರೆ ಬಾಲ್ಕನಿ ಕರ್ಕೊಂಡು ಹೋಗ್ತಿದೆ ಅನ್ಸುತ್ತೆ. ಸುಮ್ಮನೆ ಇರು ನೀನು. ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಅಂತ ನಿನಗೆ ಗೊತ್ತಾಗುತ್ತೆ, ಸುಮ್ಮನೆ ಇರು. ಇನ್ನು ಎಷ್ಟೊತ್ತಕ್ಕ? ಈಗ ನೋಡು. ಏನಕ್ಕ ಇದೆಲ್ಲ? ನೀನಾದರೂ ಹೇಳೆ, ಯಾರ್ದಾದ್ರೂ ಬರ್ಡೇನಾ? ನಂದೇನಾದರೂ? ನಂದಲ್ವಲ್ಲ. ಏನು ನೊಂದ ಹೃದಯ ಅಮ್ಮನ? ಏನಕ್ಕ ಇದೆಲ್ಲ? ಬ್ರೇಕಪ್ ಪಾರ್ಟಿನಕ್ಕ. ಕಾಲೇಜ್ ಹುಡುಗಿರು ಹಾಸ್ಟೆಲ್ನಲ್ಲಿ ಇಂಥ ಪಾರ್ಟಿ ಸೆಲೆಬ್ರೇಷನ್ ಎಲ್ಲ ಮಾಡ್ತಾರಂತೆ. ಬ್ರೇಕಪ್ ಆದಮೇಲೆ ಎಂಥ ಸೆಲೆಬ್ರೇಷನ್? ಬ್ರೇಕಪ್ ಆದಮೇಲೆ ಈ ಥರ ಪಾರ್ಟಿ ಮಾಡಿ ಬ್ರೇಕಪ್ ಆಗಿರೋ ಹುಡುಗಿ ಮನಸ್ಸನ್ನ ಸರಿ ಮಾಡೋದೇ ಇದ್ರ ಉದ್ದೇಶ. ಇದರಲ್ಲಿ ಆಟ ಎಲ್ಲ ಇರುತ್ತೆ. ಪಾರ್ಟಿ ಮುಗಿಯೋಷ್ಟರಲ್ಲಿ ಹುಡುಗಿ ತನಿ ಕೈ ಕೊಟ್ಟಿರೋ ಹುಡುಗನ್ ಮರ್ತು ನಾರ್ಮಲ್ ಆಗಿ ಮೊದ್ಲಿದ್ದಂಗೆ ಆಗ್ತಾಳಂತೆ. ಮತ್ತೆ ಯಾವತ್ತು ಕೈ ಕೊಟ್ಟಿರೋ ಹುಡುಗನ ನೆನ್ಪು ಕೂಡ ಮಾಡ್ಕೊಳಲ್ವಂತೆ. ಹೊಡೆದೋಗಿರೋ ಹುಡುಗಿ ಮನಸ್ಸಿಗೆ ಮುಲ ಮಚ್ಚೋ ಪ್ರೋಗ್ರಾಮ್ ಅಕ್ಕ.
ಯಾಕಿದೆಲ್ಲ? ಸುಮ್ಮನೆ ಏನೇನೋ ಮೈ ಮೇಲೆ ಹೇಳ್ಕೊಬೇಡಿ. ಆಮೇಲೆ ಅಮ್ಮಂಗೆ ಗೊತ್ತಾದರೆ ಸುಮ್ಮನೆ ರಂಪ ಮಾಡಿ ತಲೆ ತಿಂತಾಳಷ್ಟೆ. ನಾನೇ ಧೈರ್ಯ ಮಾಡಿ ಬಂದು ನಿಂತಿದ್ದೀನಿ. ಅದು ಅಲ್ಲದೆ ಅಮ್ಮ ಅಪ್ಪ ಮಲಗಿದ್ದಾರೆ. ನೀನೇನು ಚಿಂತೆ ಮಾಡಬೇಡ. ನಾವಿಲ್ಲಿ ಕುಣಿದ್ರು ಕೆಳಗಿರೋರ್ಗೆ ಕೇಳಿಸಲ್ಲ. ಹೆಚ್ಚು ಅಂದರೆ ರೂಮ್ವರೆಗೂ ಕೇಳಿಸ್ಬೋದಷ್ಟೆ. ಅಕ್ಕ ಅಲ್ಲೋಡು. ತಗೋ ಮೂಲ್ಯ. ಯಾಕೆಲ್ಲ ಹಾಗೆ ನೋಡ್ತಾ ಇದ್ದೀರಾ? ಪಾರ್ಟಿ ಅಂದ್ರು ಅಂತ ಗಿಫ್ಟ್ ತಂದೆ, ಹರ್ಟ್ ಮಾಡಬೇಕು ಅಂತಲ್ಲ. ಆ್ಯಕ್ಚುಲಿ ನಾನು ತೊಗೊಂಬಂದಿದ್ದೀನಿ ಅಮೂಲ್ಯ. ನೀವು ತಂದಿದ್ದೀರಾ? ಹೌದು, ನೋಡಲ್ಲಿ. ಏನೋ ಈ ಮುದುಕಿ ಇಲ್ಲಿ ಏನು ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ನೀವು ಈಗ ಪ್ರೀತಿ ಪ್ರೇಮ ಮಾಡ್ತಿದ್ದೀರಾ. ನಾನು ಆಗಿನ ಕಾಲದಲ್ಲೇ ಪ್ರೀತಿ ಪ್ರೇಮ ಎಲ್ಲ ನೋಡಿಬಿಟ್ಟಿದ್ದೀನಿ. ಅಜ್ಜಿ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ನಿಮ್ಮ ಅಪ್ಪ ಅಮ್ಮನಿಗೆ ಏನೂ ಗೊತ್ತಾಗಿಲ್ಲ, ಏನೂ ಯೋಚನೆ ಮಾಡಬೇಡ. ನನ್ನ ಮೊಮ್ಮಗ ನಿನ್ನ ಜೊತೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತ ನನಗೂ ಬೇಜಾರಾಗಿದೆ ಅಮ್ಮ. ಅವನು ಯಾರನ್ನೋ ತೋರಿಸಿ ಆ ಮಾತಾಡಿದಾಗ ನನಗೂ ತುಂಬ ಹಿಂಸೆ ಆಯಿತು. ಅಲ್ಲಿ ನಿನಗೆ ಎಷ್ಟು ಕಷ್ಟ ಆಗಿದೆ ಅಂತಲೂ ಗೊತ್ತು. ಏನು ಮಾಡೋದು ಅಜ್ಜಿ, ಎಲ್ಲ ಆಗೋಯ್ತಲ್ಲ. ಹಾಗೆಲ್ಲ ಮಾತಾಡಬೇಡ. ನನಗೆ ನೀವಿಬ್ಬರೂ ಬೇಕು. ಆದರೆ ನಾನು ಇಬ್ಬರಲ್ಲೂ ಒಬ್ಬರು ಪರ ವಹಿಸೋ ಸಂದರ್ಭ ಬಂತು ಅಂದರೆ ಯಾವಾಗಲೂ ನೆನ್ಪಿಟ್ಕೋ, ನಾನು ನಿನ್ನ ಪಾರ್ಟಿನೇ.